ಸರ್ ನನ್ನ ಹೆಸರು ಕೆಂಪೇಗೌಡ ಅಂತ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಚನ್ನಪ್ಪನದೊಡ್ಡಿ ಗ್ರಾಮ, ಬೇಲೂರು ಗ್ರಾಮ ಪಂಚಾಯಿತಿ. ನಾವು ಈ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಒಂದು 10 ವರ್ಷದಿಂದ. ಸಾವಯವ ಕೃಷಿ ಮಾಡ್ಕೊಂಡು ನನ್ನ ಜೊತೆಗೆ ನಾನು ನನ್ನದೇ ಆದ ಅಂದರೆ ರೈತೋದ್ಯಮಿಯಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇ ಬೆಳೆದು ನಾನೇ ಮಾರಾಟ ಮಾಡ್ಕೊಂಡು ವ್ಯವಸ್ಥೆನ ಎಲ್ಲ ಕಟ್ಕೊಂಡು ಮಾಡ್ತಾಯಿದ್ದೀನಿ ಸರ್. ಸರ್ ಇದು 18 ಕುಂಟೆ ಇರೋದು, 97ನೇ ಸರ್ವೆ ನಂಬರು, ಗುತ್ಲು ಸರ್ವೆ ನಂಬರು 97, 18 ಕುಂಟೆ. 18 ಕುಂಟೆಯಲ್ಲಿ ಅಂದರೆ ಈಗ ನಾನು ಒಂದು 20 ತೆಂಗಾಯ್ತು ಸುತ್ತ ಬಾಟ್ರಲ್ಲಿ. ತೆಂಗಿಂದ ಮಧ್ಯದಲ್ಲೆಲ್ಲ ನುಗ್ಗೆ ಹಾಕೊಂಡಿದ್ದೀನಿ. ನುಗ್ಗೆ ಒಂದು 40 ನುಗ್ಗೆ ಇದೆ. ಅದರೊಳಗಡೆ ಒಂದು ಶ್ರೀಗಂಧ ಒಂದು 40 ಇದೆ. ಒಂದು 8 ದಾಳಿಂಬೆ ಅವೆ, ಒಂದು 4 ಮಾವದೆ, ಒಂದು 3 ಹಲಸದೆ, ಒಂದು 5 ವಾಟರ್ ಆಪಲ್ ಇದೆ, ಒಂದು 10 ಸಪೋಟ ಇದೆ, ಒಂದು 20 ಸೀಬೆ ಇದೆ, ಒಂದು 8 ಮೋಸಂಬಿ ಇದೆ, ಒಂದು 8 ಕಿತ್ಲೆ ಇದೆ, ಒಂದು 8 ಬಟರ್ ಫ್ರೂಟ್ ಇದೆ, ಒಂದು 4 ರಾಮಫಲ, ಒಂದು 6-7 ಸೀತಾಫಲ ಇದೆ, ಒಂದು 2 ಹನುಮಫಲ ಇದೆ, ಒಂದು 2 ಲಕ್ಷ್ಮಣ ಫಲ ಇದೆ, ಜೊತೆಗೆ ಬಾಳೆ ಇದೆ. ಬಾಳೆ ಒಂದು 100 ಗಿಡ, 100 ಅಂದರೆ ಗುಂಪಳೆ ಮಾಡ್ಕೊಂಡಿದ್ದೀನಿ. ಒಂದು 20-30 ಪಪ್ಪಾಯ ಇದೆ. ನನ್ನ ಮನೆಗೆ ಬೇಕಾದಂಥ ಸೊಪ್ಪು ತರಕಾರಿನ ಜೊತೆಲೆಲ್ಲ ಬೆಳ್ಕೊಂಡು ಈ ಒಂದು ತೋಟನ ಸಮೃದ್ಧ ಮಾಡಬೇಕು ಅಂದ್ಕೊಂಡು ಈ ಪ್ರಕೃತಿ ಜೊತೆ ನಾನು ಬದುಕಬೇಕು, ಪ್ರಕೃತಿಗೆ ಯಾವುದೇ ವಿಷ ಹಾಕ್ದೇನೆ ಈ ಮಣ್ಣನ್ನು ಫಲವತ್ತು ಮಾಡ್ಕೋಬೇಕು, ನಾನು ಉಚಿತವಾಗಿ ಹೆಂಗೆ ಬೆಳೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿ ಎಲ್ಲ ವ್ಯವಸ್ಥೆ ಕಟ್ಕೊಂಡಿದ್ದೀನಿ ಸರ್. ಸರ್ ತೆಂಗಿದೆ ಬಾರ್ಡರ್ನಲ್ಲಿ ಒಂದು 20 ತೆಂಗು ಹಾಕೊಂಡಿದ್ದೀನಿ. ಈಗ 20 ತೆಂಗು ಒಂದು ವರ್ಷಕ್ಕೆ ಒಂದು ಗಿಡ 3,000 ಕೊಟ್ಟರು ಒಂದು 60,000 ದುಡ್ಡು ಆಗುತ್ತೆ ಅಂತ ಒಂದು ಪ್ಲಾನ್ಗೆ ಒಂದು ಅದನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಬಾಳೆ ಒಂದು 100 ಗಿಡ, ಬಾಳೆ ಗಿಡ 100 ಗಿಡ ಅಂದರೆ ಇವಾಗ 3-4 ಬುಟ್ಕತಿ ಗುಂಪಳೆ ಬಿಟ್ಕೊಂಡಿದ್ದೀನಿ. 3-4 ಬುಟ್ಕತಿ ಅಂದರು ಒಂದು 3 kg 2 kg ಕೊಟ್ಟರು ನನಗೇನು ಲಾಸ್ ಆಗಲ್ಲ. ಒಂದು 10 kg ಒಂದೇ ಬರುತ್ತೆ. ಒಂದು 100 ಗಿಡ ಇದೆ, ಅದೊಂದು 100 kg, ಅದು ಒಂದು 1,000 kg 1 ಟನ್ ಆಗುತ್ತೆ. ನಾನು ಅಂಗಡಿಯಲ್ಲಿ 80 ರೂಪಾಯಿ ಮಾರ್ತಾಯಿದ್ದೀನಿ. 80 ರೂಪಾಯಿ ಮಾರೋದ್ರಿಂದ ನನಗೆ ಪೂರ್ತಿ ಲಾಭನೇ, ನನಗೆ ಯಾರು ಏನು ಕೊಡೋಂಗಿಲ್ಲ. ಒಂದು ದಾಳಿಂಬೆ ಹಾಕೊಂಡಿದ್ದೀನಿ ಮಧ್ಯ. ದಾಳಿಂಬೆ ಒಂದು 8 ಗಿಡ ಇವೆ. ಈಗ ದಾಳಿಂಬೆ ನನಗೆ ನನ್ನ ಮನೆಗೂ ಆಗುತ್ತೆ, ಜೊತೆ ಮಾರಾಟಕ್ಕೂ ಆಗುತ್ತೆ. ಜೊತೆಗೆ ನಾನು ಶ್ರೀಗಂಧ ಹಾಕೊಂಡಿದ್ದೀನಿ. ಶ್ರೀಗಂಧ ನಾನು ದುಡಿಯೋ ತನಕ ಮೇಂಟೈನ್ ಮಾಡ್ಕೊಂಡು ದುಡಿಕಾಗಲ್ಲ ಅಂತಂದ್ರೂ ನಂಗೆ ಶ್ರೀಗಂಧ ಉಳ್ಕೊಳುತ್ತೆ. ಶ್ರೀಗಂಧ FD ಇಟ್ಟಂಗೆ, ನಾನು ಬ್ಯಾಂಕಲ್ಲಿ ತಗೊಂಡೋಗಿ FD ಇಡೋ ಬದಲಿಗೆ ಅಲ್ಲೇ 4 ಜನ ಅನ್ಸ್ಕೊತಿನೋ ಬದಲಿಗೆ ನನ್ನ ಭೂಮಿಲಿ ಇನ್ವೆಸ್ಟ್ ಮಾಡಿದ್ದೀನಿ. ನನಗೆ ಯಾವ ಥರ ಒಂದಿನ 30-40 ವರ್ಷಕ್ಕೆ ನನಗೊಂದು ತಲೆ ಕಾಯ್ತದೆ. ಅದು ಒಂದು ನನಗೆ ಆದಾಯ ಅಂತ ನಿರೀಕ್ಷೆ ಮಾಡ್ಕೊಂಡ್ರು ಅದು ನನಗೆ ಆದಾಯ ಸಿಗುತ್ತೆ. ಅದೇ ರೀತಿ ನುಗ್ಗೆ, ಬಾಳೆ ತೆಂಗಿನ ಮಧ್ಯದಲ್ಲಿ ನುಗ್ಗೆಗಳು ಹಾಕೊಂಡಿದ್ದೀನಿ. ಸೈಡಲ್ಲಿ ಬಾರ್ಡ್ರ್ನಲ್ಲಿ ನುಗ್ಗೆ ಗಿಡ ನನಗೆ ಸೊಪ್ಪಾದರೂ ಮಾರ್ಕೋಬೋದು, ಇಲ್ಲಾಂದರೆ ನಾನು ಕಾಯಿನಾರು ಮಾರ್ಕೋಬೋದು. ಅದೇ ರೀತಿ ಬಾಳೆ ಎಲ್ಲ ನೋಡಿ ದ್ವಿದಳ ಧಾನ್ಯ, ಏಕದಳ ಧಾನ್ಯ ಎಲ್ಲ ಹಾಕೊಂಡಿದ್ದೀನಿ. ಬದನೆ ಹಾಕೊಂಡಿದ್ದೀನಿ, ತಗಣಿ ಹಾಕೊಂಡಿದ್ದೀನಿ. ಹಿಂಗೆ ಮಧ್ಯೆ ತೋಟದೊಳಗಡೆ ನನ್ನ ಮನೆಗೆ ಏನು ಬೇಕು, ನನ್ನ ಆಹಾರಕ್ಕೆ ಏನು ಬೇಕೋ ಅದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಕೋಳಿ ಕುರಿ ಇವು ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಜೊತೆಲಿ. ಬೆಟ್ಟದ ನೆಲ್ಲಿಕಾಯಿ ಗಿಡ ಇದು, ಅದು ವಾಟರ್ ಆಪಲ್ಲು, ಅದು ಮಾವು ಆ ಕಡೆ. ವಾಟರ್ ಆಪಲ್ ಎಷ್ಟು ತಿಂಗಳಾಗಿದೆ ಅಣ್ಣ ಇದು? ಸರ್ ಇದು ಒಂದು 2 ವರ್ಷ 3 ವರ್ಷ ಆಗೈತೆ ಸರ್. ಇದು 3 ವರ್ಷ. ಈ ಸಾರಿ ಸ್ಟಾರ್ಟ್ ಫಲ ವಸತಿ ಎಲ್ಲ ಒಂದು ಸ್ವಲ್ಪ ಬಿಟ್ಟಿದ್ದು, ಈ ಸಲ ಕವರ್ ಆಗುತ್ತೆ ಈ ಸಾರಿ. ಅದು ವಾಟರ್ ಆಪಲ್ ಎಲ್ಲ ಉದುರೋಗುತ್ತೆ ಅಂತ ಹೇಳ್ತಾರಲ್ಲ ಅದು? ಸರ್ ಇಲ್ಲ, ಏನು ಆಗಲ್ಲ. ಯಾಕೆ ಉದುರೋಗುತ್ತಂತೆ? ಈಗ ನಮ್ಮ ಅಂಗಡಿಯಲ್ಲಿ ತಗೊಂಡು ಬೇರೆಯವರೆಲ್ಲ ತಂದು ಕೊಡ್ತಾವ್ರಲ್ಲ, ಮಾಡ್ತಾ ಇದೀನಲ್ಲ, ಏನು ಆಗೋದಿಲ್ಲ ಸರ್, ಅದೇನು ಉದುರೋಗೋದಿಲ್ಲ. ನಲ್ಲಿಕಾಯಿ ಗಿಡ ಎಷ್ಟಿದೆ ಸರ್ ಇದು? ಸರ್ ನಲ್ಲಿಕಾಯಿ ಗಿಡ ಇವೊಂದು 7 ಗಿಡ ಹಾಕೊಂಡಿದ್ದೀನಿ. ಬೆಟ್ಟದ ನಲ್ಲಿಕಾಯಿ ಗಿಡನ, ಆಮೇಲೆ ಅಂಜೂರ ಹಾಕಿದ್ದೀನಿ, ಆಮೇಲೆ ಸ್ಟಾರ್ ಫ್ರೂಟ್ ಹಾಕೊಂಡಿದ್ದೀನಿ. ಏನ್ ನನ್ನ ಅಂಗಡಿನಲ್ಲಿ ನಾನು ಸ್ಥಳೀಯವಾಗಿ ಏನು ಮಾರಾಟ ಮಾಡ್ಬೋದು ಅವೆಲ್ಲ ಪ್ಲಾನ್ ಮಾಡ್ಕೊಂಡೆ ಅಡಿಕೆ ಹಾಕೊಂಡಿದ್ದೀನಿ. ಅಡಿಕೆನೂ ಹಾಕೊಂಡಿದ್ದೀನಿ. ಅಡಿಕೆಗೆ ಮೆಣಸು ಹಬ್ಬಿಸ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಅಡಿಕೆ ಹಾಕೊಂಡಿದ್ದೀನಿ. ಇನ್ನು ಏಲಕ್ಕಿ ಕೂರಿಸ್ಬೇಕು, ಕಾಫಿ ಕೂರಿಸ್ಬೇಕು. ವಾಟರ್ ಆಪಲ್ಲು ಒಂದು ಗಿಡಕ್ಕೆ 150 ರೂಪಾಯಿ ಕೊಟ್ಟಿದ್ದೆ ಅವತ್ತು. ಈಗ 3 ವರ್ಷ ಆಯ್ತು ನಂದು. ಈಗ ನನಗೆ ಕಡಿಮೆ ಅಂದ್ರೂ ಇದು ನೋಡಿ ಫ್ರೂಟ್ಸ್ ಪದಾರ್ಥ ಕಾಯಿ ಹಿಂಗೆ ಬರೋದು, ಹಾಗೆ ದಪ್ಪಾಗಿ ಕಾಯಿ ಆಗುತ್ತೆ. ಈ ವರ್ಷ ನನಗೆ ಸ್ಟಾರ್ಟ್ ಆಗುತ್ತೆ. 10 kg ಕೊಟ್ರು 1 kg 50 ರೂಪಾಯಿ ಮಾರೋದ್ರು 500 ರೂಪಾಯಿ ಆಯ್ತು. 500 ರೂಪಾಯಿ ಆಯ್ತು. ನನಗಿದು ಪುಕ್ಷಟೆ ಬರುವಂತದ್ದು. ಈಗ 1 ಟನ್ ಕಬ್ಬು ಬೆಳಿಬೇಕಾದ್ರೆ ನಮ್ಮ ರೈತ ಏನ್ ಮಾಡ್ತಾನೆ, ಅವನು 1 ಟನ್ ಕಬ್ಬಿಗೆ 1,000 ರೂಪಾಯಿ ಖರ್ಚು ಮಾಡ್ಬೇಕು. ಭೂಮಿ ಉಳುಮೆ ಮಾಡಿ ಬಿತ್ತನೆ ಅವನು ಖರ್ಚು ವೆಚ್ಚ ಕಳೆದ್ರೆ 1,000 ರೂಪಾಯಿ ಖರ್ಚಾಗಿರುತ್ತೆ 1 ಟನ್ ಕಬ್ಬು ಬೆಳೆಯಷ್ಟಲ್ಲಿ. ಅವ್ನಿಗೆ ಇವತ್ತು ಮಾರ್ಕೆಟ್ ಬೆಲೆ ಏನು
3,000 ರೂಪಾಯಿ ಕೊಡ್ತಾನೆ. 1,000 ಟ್ರಾನ್ಸ್ಪೋರ್ಟ್ 1,000 ಹೋಯ್ತದೆ, 2,000 ಇನ್ನು ಉಳ್ಕೊಳ್ಳೋದು ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಉಳ್ಕೊಳ್ಳುತ್ತೆ ಅವನಿಗೆ. ಅಷ್ಟು ವರ್ಷ ಎಲ್ಲ ಪೂರ್ತಿ ಅಲ್ಲಿ ಕಾಯ ಕೂತ್ಕೊಂಡು ಮಾಡೋ ಬದ್ಲಿ ನಾವ್ ಹೇಳ್ತಾ ಇರೋದು ಈ ತರದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ, ಈಗ ನಾನು ಹಣ್ಣು ತಿನ್ಕೋಬಹುದು, ಒಂದು 10 kg ಹಣ್ಣು ಸಿಕ್ಕಿದ್ರೆ ನನಗೆ 500 ರೂಪಾಯಿ ದುಡ್ಡು ಆಯ್ತು. ಪ್ರತಿ ವರ್ಷ 500 ರೂಪಾಯಿ ಅಂದ್ರೆ ನಾನು ನಿರಂತರ ಬರ್ತಾ ಇರ್ತದೆ. ಇದು ಉಳ್ಮೆನೆ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಇದು ಒಂದ್ಸಲ ನಾಟಿ ಮಾಡಿದ್ರೆ ಮುಗೀತು. ಅಂದ್ರೆ ಭೂಮಿನ ನೈಸರ್ಗಿಕವಾಗಿ ಒಗ್ಗಿಸ್ಕೊಂಡ್ರೆ, ಪ್ರಕೃತಿ ಹೊಂದ್ಕೊಳ್ಳೋಗ್ಬಿಟ್ರೆ ಅದು ನಮ್ಮನ್ನೇನು ಕೇಳಲ್ಲ. ಅದು ಯಾವ್ದೋ ರಾಸಾಯನಿಕನೂ ಬೇಕಾಗಿಲ್ಲ, ಪೆಸ್ಟಿಸೈಡ್ಸ್ ಬೇಕಾಗಿಲ್ಲ. ಭೂಮಿನಲ್ಲಿ ಪ್ರಕೃತಿಗೆ ಹೊಂದ್ಕೊಂಡಂಗ ಆಯ್ತು ಅಂದ್ರೆ ಬರೀ ನೀರು ಕಡಿಮೆ ಕೊಟ್ರೆ ಸಾಕು, ಬೆಳೆಯುವಂತ ಒಂದು ವ್ಯವಸ್ಥೆ ಇದೆ. ಮಾವು ಒಂದು 150 ರೂಪಾಯಿ ಕೊಟ್ಟು ಮಾವು ಸಸಿ ತಂದಿಟ್ಟಿದ್ದೇನೆ. ಈಗ ನಾನು ಮಾವು ಬಂದೇ ಬರುತ್ತೆ. ಈಗ ಅದಾಲ ಮೇಲ್ಗಡೆ ಒಂದು ಫಲ ಬರ್ತದೆ. ಈಗ ಇನ್ನೊಂದ್ 2 ವರ್ಷ ಹೋದ್ರೆ ಇದು ಫಲ ಬರುತ್ತೆ. ದಾಳಿಂಬೆ 100 ರೂಪಾಯಿ ಕೊಟ್ಟಿದ್ದೆ, ದಾಳಿಂಬೆ ತಗೊಂಬಂದು ಇಟ್ಟಿದ್ದೀನಿ. ನನಗೆ ಬರೀ 1 kg 100 ರೂಪಾಯಿ ಅಂದ್ರೆ ಬರೀ 3 kg 4 kg ಕೊಟ್ಟರು ಸಾಕು, 400-500 ರೂಪಾಯಿ ದುಡ್ಡು ಆಯ್ತದೆ. ಈ ಒಂದು ವ್ಯವಸ್ಥೆ ಕಟ್ಕೋಬೇಕು ಅಂತ ಇಷ್ಟೆಲ್ಲ ಒಂದು ಪ್ರಯತ್ನ ಹಾಕಿ ಒಂದು ಮಾಡ್ತಾ ಇದ್ದೀನಿ. ನಾವ್ ಹೇಳಿದ ರೈತರುಗಳು ಪ್ರತಿಯೊಬ್ಬನು ಅಷ್ಟೇ, ಈಗ ಇರೋ ಜಮೀನನ್ನ ಮಾರಾಟ ಮಾಡೋ ಬದಲು ಉಳಿಸ್ಕೊಂಡು ಅವ್ನಿಗೆ ಏನ್ ಬೇಕು ಮನೆಗೆ ಬೇಕಾದ್ ಬೆಳ್ಕೊಂಡು ಆದಾಯಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಂಡ್ರೆ ಆದಾಯನೂ ಬರ್ತದೆ, ಜೊತೆಗೆ ಅವ್ನ ಮನೇನ ಅವ್ನ ಗುಣಮಟ್ಟದ ಆಹಾರನೂ ತಿನ್ನಂಗ್ ಆಯ್ತದೆ, ಅವ್ನ ಮನೆ ನಡ್ಕೊಂಡು ಹೋಗುತ್ತೆ. ನೋಡಿ ಲಕ್ಷ್ಮಣ ಫಲ ಸ್ಟಾರ್ಟ್ ಆಗಿದ್ಯಾ? ಇಲ್ಲ, ಇನ್ನೂ ಇಲ್ಲ. ಈ ಸಾರಿ ಸ್ಟಾರ್ಟ್ ಆಗ್ಬೋದು, ನೋಡ್ತೀನಿ. ಇನ್ನೂ ಸ್ವಲ್ಪ ಬಲಿಬೇಕು ಅನಿಸ್ತದೆ. ರಾಮಫಲ ಬರ್ತದೆ ಆಗ್ಲೇ, ಲಕ್ಷ್ಮಣ ಫಲ. ಈಗ ಇದು ಅಷ್ಟೇ 100-120 ರೂಪಾಯಿ ಕೊಟ್ಟಿದೆ ಒಂದ್ ಗಿಡಕ್ಕೆ. ಈಗ ನಂದು ಈಗ ಏನಾದ್ರು ಕಬ್ಬಿನ ಜೊತೆಲಿ ಕಬ್ಬು ಒಳಗಡೆ ತೋಟ ಮಾಡ್ಕೊಂಡಿದ್ದು. ಕಬ್ಬು ಜೂನ್ ನಲ್ಲಿ ಕಟಾವ್ ಮಾಡಿದೆ. ಕಬ್ಬು ನನಗೆ ಅದು ಆದಾಯ ಬತ್ತಾಯ್ತು. ಕಬ್ಬು ಕಟಾವ್ ಮಾಡ್ಕೊಂಡು ಈ ಸಸಿಗಳ ತನ್ನಷ್ಟಕ್ಕೆ ತಾನೇ ಉಚಿತವಾಗಿ ಎದ್ಕೊಂಡು ಈಗ ಕಬ್ಬನ್ ತೆಗೆದ್ಬಿಟ್ಟು ಈಗ ಬರೀ ಸಸಿಗಳನ್ನ ಉಳಿಸ್ಕೊಂಡು ಬೆಡ್ ಮಾಡ್ಕೊಂಡಿದ್ದೀನಿ. ಬೆಡ್ ಮೊನ್ನೆ ಕೊಟ್ಟಿರೋ ತಾಳಿಗೆ ಈ ಮಣ್ಣು ಕೊಟ್ಟಿದ್ದು. ನಲ್ಲಿಕಾಯಿ ಗಿಡ ಅದೇ. ಮನೆಗೆ ಏನ್ ಬೇಕು ಎಲ್ಲಾನು ಬೇಕು ಅಂತಂದಾಗ್ಲೇ ನಮ್ಮ ಮನುಷ್ಯ ರೈತ ಅಂದ್ರೆ ಏನಂದ್ರೆ ಜಮೀನಿದ್ರೆ ಅವ್ನು ಉಪ್ಪು ಒಂದು ಕೊಂಡೋಗ್ ಬಿಟ್ರೆ ಬಾಕಿ ಏನು ಕೊಂಡಂಗಿಲ್ಲ. ಎಣ್ಣೆ ಕಾಳಾಗ್ಬೋದು ನೋಡಿ, ನಾನು ಸೂರ್ಯಕಾಂತಿನೂ ಕೂಡ ಹಾಕೊಂಡಿದ್ದೀನಿ ನನ್ನ ಭೂಮಿನಲ್ಲಿ. ಪಪ್ಪಾಯಿ 15 ರೂಪಾಯಿ ಕೊಟ್ಟು ಒಂದು ಗಿಡ ತಗೊಂಡು ನೆಟ್ಟಿದ್ದೀರ ಅಷ್ಟೇ. ಇದು ನನಗೆ ಕಡಿಮೆ ಅಂದ್ರೆ 3-4 ವರ್ಷ ಇರ್ತದೆ ಇದು ಗಿಡ. ಇದು ನನಗೆ ಇದು ಬರೀ 50 kg ಕೊಟ್ಟರು, 20 kg ಕಾಯಿ ಕೊಟ್ರು 30 ರೂಪಾಯಿ 1 kg ಅಂದ್ರೆ 600 ರೂಪಾಯಿ ಆಯ್ತು. 15 ರೂಪಾಯಿ ಕೊಟ್ಟು ಒಂದು ಗಿಡ ತರೋದು. ಈ ಔಷಧಿ ಹೊಡಿಬೇಕಾಗಿಲ್ಲ, ಇಲ್ಲ ರಾಸಾಯನಿಕ ಬಳಸಬೇಕಾಗಿಲ್ಲ. ನ್ಯಾಚುರಲ್ ಆಗಿ ತನ್ನಷ್ಟಕ್ಕೆ ತಾನೇ ಅದು ಭೂಮಿಲಿ ಹಾಕಿದ್ರೆ ಬಂದೇ ಬರ್ತದೆ. 20 kg ಬಂದ್ರೆ 600 ರೂಪಾಯಿ ದುಡ್ಡು ಆಯ್ತು. ನಾವ್ ಹೇಳ್ತಿರೋದು ಯಾಕೆ ರೈತ ನಷ್ಟ ಅನುಭವಿಸ್ತಾನೆ, ಯಾಕೆ ನಷ್ಟ ಅನುಭವಿಸ್ತಾನೆ? ಒಂದ್ ಸಲ ಅವ್ನು ಕಬ್ಬು ಒಂದೇ ತರ ಬೆಳೆ ಮಾಡೋದು, ಸಾಲ ಮಾಡೋದು, ನನಗೆ ಬೆಲೆ ಇಲ್ಲ, ಮಾರಾಟ ಮಾಡಕ್ಕಾಯ್ತಲ್ಲ ಅಂತ ಅಳೋ ಅಂತ ವ್ಯವಸ್ಥೆ ಬೇಡ ಅಂತ ಎಲ್ಲಾ ನೋಡಿ. ನಮ್ಮ ಭೂಮಿನ ಎಲ್ಲಾ ತರನು ಐತೆ ನೋಡಿ. ಅಲ್ಲಿ ಹಾಕೊಂಡಿದ್ದೀನಿ. ಯಾವ ತಳಿ ಸರ್ ಇದು ಆಗ್ಲೇ ಪೂರ್ತಿ ಬಂದಿದ್ದು. ಹೋದ ವರ್ಷ ಸಣ್ಣದಾಗೆ ನಾನು ಎಲ್ಲ ಕಿದಾಕ್ತಾ ಇದ್ದೀನಿ. ಚಂದ್ರಲ್ಸ ಇರ್ಬೇಕು ಇದು, ಚಂದ್ರಲ್ಸ ಅಂತ ಅನ್ಕೊಂಡಿದೀನಿ ನಾನು. ಅವ್ರು ಕೊಡ್ಬೇಕಾದ್ರೆ ತಗೊಂಬಂದಿದ್ರು ನೋಡಿ. ಎಣ್ಣೆ ಕಾಳಿಗೆ ನನ್ನ ಮನೆಗೆ ಎಣ್ಣೆ ಬೇಕು, ಕಾಳೈತೆ ಸೂರ್ಯಕಾಂತಿ ನೋಡಿ ಕಾಳು ಒಳಗಡೆ. ಈಗ ನನಗೆ ಏನ್ ಬೇಕು ಮನೆಗೆ ಆಹಾರ ಬೇಕು, ಆಹಾರ ಜೊತೆಗೆ ಹಣ್ಣು ಬೇಕು, ಹಣ್ಣು, ಎಣ್ಣೆ ಕಾಳು ಬೇಕು, ಎಣ್ಣೆ ಕಾಳು, ಹೆಸರು, ಉದ್ದು, ತಗಣಿ, ಅವರೇ ಎಲ್ಲ ಕೂಡ ಹಾಕೊಂಡಿದೀನಿ. ಜೊತೆಗೆ ಹಣ್ಣಿನ ಗಿಡಗಳೆಲ್ಲ ಜೊತೆ ಎಲ್ಲ ಎಳ್ಸ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ನಿಮ್ ಮನೆಗೆ ಆಗಿ ಮಿಕ್ಕಿದನ್ನ ತಗೊಂಡೋಗಿ ನೀವು ಮಾರಾಟ ಮಾಡ್ತೀರಾ? ಸರ್ ಈಗ ನನಗೆ ನೀರು ಕಡಿಮೆ ನೀರು ಇರೋದು, ಬರೀ 1 ಇಂಚ್ ನೀರು ಇರೋದು. ನನಗೆ 1.5 ಎಕರೆ ನೀರು ಮೇಂಟೈನ್ ಮಾಡ್ಬೇಕು. ನನ್ಗೆ ಹೆಂಗ್ ಬೇಕು ಎಲ್ಲಾ ತರನು ಅಳವಡಿಸ್ಕೊಂಡಿದೀನಿ. ಸ್ಪ್ರಿಂಕ್ಲರು ನೀರ್ ಕಡಿಮೆ ಇದ್ದಾಗ ಸ್ಪ್ರಿಂಕ್ಲರ್ ಮಾಡ್ಕೊಂಡು, ನೀರ್ ಜಾಸ್ತಿ ಇದ್ದಾಗ ಡ್ರಿಪ್ ಮಾಡ್ಕೊಂತೀನಿ. ನನ್ನ ಸಮಯ ನಾನು ಇಲ್ಲೇ ಇದ್ದಾಗ ಸ್ಪ್ರಿಂಕ್ಲರ್ ಮಾಡಿದ್ರೆ ಅಲ್ಲೆಲ್ಲ ಆಫ್ ಮಾಡ್ಕೋಬೇಕು. ಡ್ರಿಪ್ ಆದ್ರೆ ನಾನು ಸಮಯನೇ ಇದ್ ಮಾಡಂಗಿಲ್ಲ. ಒಂದ್ ನೀರ್ ಆನ್ ಮಾಡ್ಬಿಟ್ರೆ ಎಲ್ಲಾದ್ರೂ ಹೋಗಿದ್ ಬಂದ್ರು ನಡೀತದೆ. ನೋಡಿ ಇದು ರಾಮಫಲ ಫ್ರೂಟ್ಸ್ ಬಂದದೆ, ಕಿತ್ಕೊಂಡು ಹೋಗಿದ್ದೀನಿ. ಫ್ರೂಟ್ಸ್ ಎಷ್ಟು ಕೆಜಿ ಬಂದಿತ್ತು? ಇಲ್ಲ, ಇದು 1-1.5 kg ಸಿಕ್ಕಿತ್ತು. ತಗೊಂಡ ಅಂಗಡಿ 1 kg 100 ರೂಪಾಯಿ ಮಾರ್ತಾ ಇದೀನಿ. 1 kg 100 ರೂಪಾಯಿ ತಗೊಂತಾರೆ. ಇದು ಇರ್ಲಿಕಾಯಿ ಗಿಡ. ಟಿಶ್ಯೂ ಕಲ್ಚರ್ ಇಲ್ಲ ಇದು ಬೀಜದ? ಸರ್ ಇದು ಬೀಜದ್ದು. ಟಿಶ್ಯೂ ಕಲ್ಚರ್ ಗಿಡ ಅಲ್ಲಿ ಹೋಗ್ಬಿಟ್ಟು ಒಂದ್ 3 ಗಿಡ ನಾವ್ ಅಷ್ಟೇ. ಈಗ ಇವು ಬೀಜ ಗಿಡದಲ್ಲಿ ನಮ್ ಫ್ರೆಂಡ್ ಆಮೇಲೆ ಅವ್ರ ಹತ್ರ ಒಂದು 5 ಗಿಡ ತಗೊಂಡ್ ಬೀಜ ಗಿಡ ಹಾಕೊಂಡಿದೆ. ಅದು ಲಕ್ಷ್ಮಣ ಫಲ. ಅದು ಲಕ್ಷ್ಮಣ ಫಲ
ಅಂದ್ರೆ ಮೂರು ಹಾಕಿದ್ರ ರಾಮಫಲ ರಾಮಫಲ, ಹನುಮಫಲ, ಹನುಮಫಲ ಮತ್ತೆ ಸೀತಾಫಲನೂ ಹಾಕಿದ್ದೀನಿ. ಸೀತಾಫಲನೂ ಹಾಕಿದ್ರ. ಸೀತಾಫಲನೂ ಇಲ್ಲೇ ಐತೆ, ಹಾ ಹಾ. ಬನ್ನಿ ತೋರಿಸ್ತೀನಿ ಅದನ್ನ. ಶ್ರೀಗಂಧ ಶ್ರೀಗಂಧ ಎಷ್ಟಿದೆ ಸರ್? ಒಂದ್ 40 ಗಿಡ ಆಗುತ್ತೆ ಸರ್. 40 ಗಿಡ ಎಲ್ಲ ಒಳಗಡೆ ಎಲ್ಲ ಹಾಕಿದಿರ? ಎಲ್ಲ ಒಂದು ಈಗ ಸಮಗ್ರ ಕೃಷಿ ಅಂದ್ರೆ ಏನು ಅಂದ್ರೆ ಎಲ್ಲ ಸಮಗ್ರವಾಗಿರ್ಬೇಕು ಅಂತಾನೆ. ಹಾ. ಒಂದೊಂದು ಪಾಠ ಒಂದೊಂದು ಮಾಡ್ಕೊಂಡು ಮಾಡುವಂತ ಅದು ಸಮಗ್ರ ಅಲ್ಲ. ಓಕೆ. ಎಲ್ಲಾ ಕಡೆನೂ ಎಲ್ಲಾ ಭಾಗದಲ್ಲೂ ಎಲ್ಲಾ ಇರ್ಬೇಕು, ಎಲ್ಲಾ ತರ ಪೋಷಕಾಂಶನೂ ಸಿಗ್ಬೇಕು. ಅದಕ್ಕೆ ಜೊತೆಗೆ ಅದು ಎಲೆ ಉದುರ್ಬೇಕು, ಆ ಎಲೆಯಿಂದ ಬೇರೆ ಅನುಕೂಲ ಆಗ್ಬೇಕು ಅಂತಾನೆ ಇಷ್ಟೆಲ್ಲಾ ಪ್ಲಾನ್ ಮಾಡಿ ವ್ಯವಸ್ಥೆ ಮಾಡ್ತಾರೆ ಸರ್. ಮನೆಗೆ ಏನ್ ಬೇಕು, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು ಎಲ್ಲ ಮಾಡ್ಕೊಂಡಿದೀನಿ. ಈರುಳ್ಳಿ ಹಾಕೊಂಡಿದ್ದು, ರಾಜಿರುಳಿನಾ? ನೇರ್ಲೆ, ಜಮ್ನೇರ್ಲೆ ಗಿಡ, ಜಮ್ನೇರ್ಲೆ ಒಂದ್ 8 ಗಿಡ ಅದೇ. ಈಗ ನನ್ಗೆ ಏನು ಅಂತಂದ್ರೆ ಈಗ ಆದಾಯ ಬರ್ಬೇಕು, ನನಗೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಾನೆ ಈ ಪ್ಲಾನ್ಗೋಸ್ಕರ ಬರೀ 200 ರೂಪಾಯಿ 1 ಕೆಜಿ, ಒಂದ್ 5 ಕೆಜಿ ಕಾಯ್ಬಿಟ್ಟು 1,000 ರೂಪಾಯಿ ದುಡ್ಡು ಆಯ್ತು. ವರ್ಷದಲ್ಲಿ ಈಗ 100 ಗಿಡ, ಹಣ್ಣಿನ ಗಿಡ, ಒಂದ್ ಗಿಡ 1,000 ದುಡ್ಡು ಕೊಟ್ರು ನನ್ಗೆ 1 ಲಕ್ಷ ದುಡ್ಡು ಆಯ್ತು. ಈ ಪ್ಲಾನ್ಗೋಸ್ಕರ ಇಷ್ಟೆಲ್ಲಾ ಒಂದ್ ಸರ್ಕಸ್ ಮಾಡಿ ಮಾಡೋದು. ಅಂದ್ರೆ 20 ಕುಂಟೆಗೆ ನಿಮ್ಗೆ ಇಷ್ಟ ಈಗ ಏನ್ ಹಾಕಿದ್ರ ಅವೆಲ್ಲ ಫಲ ಕೊಟ್ರೆ ಪ್ರತಿನಿತ್ಯ 500 ರೂಪಾಯಿ 1,000 ರೂಪಾಯಿ ದುಡ್ಡು ಬರ್ಬೇಕು ನನಗೆ. ಆ ನಿಟ್ಟಲ್ಲಿ ಇಷ್ಟೆಲ್ಲ ಒಂದು ಪ್ರಾಯೋಗಿಕವಾಗಿ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀನಿ. ಈಗ ಮಾಗನಿ ಅದೇ ಒಂದ್ 20, ಶ್ರೀಗಂಧ ಅದೇ ಒಂದ್ 40. ಈಗ ಅವು ಬಾರ್ಡರ್ ಹಾಕೊಂಡಿದೀನಿ, ಜೊತೆಗೆ ಶ್ರೀಗಂಧ ಒಳಗೆಲ್ಲ ಹಾಕೊಂಡಿದೀನಿ. ಈ ಜೊತೆಗೆ ಏನಪ್ಪಾ ಅಂದ್ರೆ ಎಲ್ಲಾ ತರ ಹಣ್ಣಿನ ಗಿಡನು ನನ್ಗೆ ಕ್ರೋಢೀಕರಿಸ್ಕೋಬೇಕು. ಎಲ್ಲಾ ತರ ಈಗ ಅಂದ್ರೆ ನ್ಯೂಟ್ರಿಯನ್ಸ್, ಪ್ರೋಟೀನ್, ವಿಟಮಿನ್, ಫೈಬರ್, ಐರನ್ ಇವೆಲ್ಲ ನನಗೆ ಬೇಕು ಅಂತಾನೆ. ಈಗ ಒಂದ್ ಬಾಡಿಗೆ ಏನ್ ಬೇಕು ಮನುಷ್ಯನಿಗೆ, ನ್ಯೂಟ್ರಿಯನ್ಸ್, ಮಿನರಲ್ಸ್, ಪ್ರೋಟೀನ್, ವಿಟಮಿನ್, ಫೈಬರ್, ಐರನ್ ಅಂತ 6 ಗುಣ ಇರುವಂತ ಪದಾರ್ಥ ನನ್ನ ಬಾಡಿಗೆ ಬೇಕು. ಪ್ರತಿನಿತ್ಯ ಆಹಾರ ಬೇಕು ನನಗೆ. ಅದನ್ನ ತಗೊಂಡ್ರೆ ಮಾತ್ರ ನನ್ನ ಬಾಡಿ ಸ್ಟ್ರೆಂತ್ ಆಗಕ್ ಸಾಧ್ಯ, ಅಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು ಅಂತ. ಇವತ್ತೇನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಹೋಟ್ಲಲ್ಲಿ ಹುಳಿ ಇಡ್ಲಿ, ಹುಳಿ ದೋಸೆ ತಿನ್ಕೊಳ್ಳೋದು, ಇನ್ನೊಂದ್ ಏನೋ ಉಪ್ಪಿಟ್ಟು, ಚಿತ್ರ ಏನೋ ಒಂದು ತಿನ್ಕೊಂಡು ಅವ್ನು ಕಾಲ ಕಳ್ಕೊಂಡು ಹೋಯ್ತಾ ಇರ್ತಾನೆ. ಅಲ್ಲಿ ಮಾರ್ಕೆಟ್ ಅಲ್ಲಿ ಗುಣಮಟ್ಟದ ಆಹಾರ ಸಿಗಲ್ಲ. ಏನೋ ಬೇಕು ಅಂದ್ರೆ ಯಾವಲ್ಲ ಒಂದ್ ಟೈಮಲ್ಲಿ ಒಂದ್ ಹಣ್ಣು ಏನೋ ತಿನ್ಕೊಂಡು ಹೋಯ್ತಾನೆ ಅನ್ನೋದು. ಈಗ ನಾವ್ ಹೇಳ್ತಿರೋದು ಏನಂದ್ರೆ ನಮ್ಮ ಹತ್ರ ಭೂಮಿ ಇದ್ದಾಗ ನನ್ನ ಬಾಡಿಗೆ ಏನ್ ಬೇಕು ಅಂತ ಅನ್ನೋದು, ಈಗ ಮನುಷ್ಯನ್ಗೆ ಏನ್ ಬೇಕು ಅಂತ ಅವಶ್ಯಕತೆಗೆ ಏನ್ ಬೇಕು ಎಲ್ಲಾನು ಅವ್ನು ಬೆಳ್ಕೊಂಡಾಗ ಆ ರೋಗ ಬರೋದು ಒಂದು ಅವಾಯ್ಡ್ ಮಾಡ್ಕೋಬಹುದು. ಅಂದ್ರೆ ಏನಪ್ಪಾ ಅಂತಂದ್ರೆ ಮನುಷ್ಯ ಹುಟ್ಮೇಲೆ ಸಾಯ್ಲೇಬೇಕು, ಸಾವು ಖಚಿತ, ಹುಟ್ಟು ಉಚಿತ ಅನ್ನೋದು. ಅವು ಸಾಯಿ ವರ್ಷ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಕೊರತೆ ಇಲ್ದೇನೆ ಅವ್ನ ಬಾಡಿ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಇದಕ್ಕೆ ಇಷ್ಟೆಲ್ಲ ಒಂದು ಪ್ರಾಯೋಗಿಕವಾಗಿ ವ್ಯವಸ್ಥಿತ ವ್ಯವಸ್ಥೆ ಕಟ್ಕೊಂಡಿರೋದು. ಈಗ ಎಲ್ಲ ನೋಡಿ ಅಲ್ಲಿ ಬಿಸಿ ಅಲ್ಲಿ ಈಗ ಕೃಷಿ ಮೇಳದಲ್ಲಿ ಏನ್ ಮಾಡ್ತಾರೆ, ಅಲ್ಲೇನೋ ಒಂದು ಚಿತ್ರ ತೋರಿಸ್ಬಿಟ್ಟು ಚಿತ್ರದಲ್ಲಿ ಎಲ್ಲ ಬರ್ದ್ಬಿಟ್ಟು ಹಸು, ಕುರಿ, ಕೋಳಿ, ಫಿಶ್ ಅದು ಇದು ಎಲ್ಲ ತೋರಿಸ್ಬಿಟ್ಟು ಮಾಡಿ ಅಂತಾರೆ. ನಾವ್ ಹೇಳ್ತಿರೋದು ಏನೋ ಅಧಿಕಾರಿಗಳು ನೀವು ಇಷ್ಟೆಲ್ಲ ಹೇಳ್ತಿರಲ್ವಾ, ನೀವು ರೈತರ ಮಕ್ಕಳಾಗಿ ಕೆಲ್ಸಕ್ಕೆ ಸೇರ್ಕತ್ತೀರಿ, ವಿದ್ಯಾಭ್ಯಾಸ ಮಾಡ್ತೀರಿ, ಕೆಲ್ಸಕ್ಕೆ ಸೇರ್ಕತ್ತೀರಿ, ಕೆಲಸ ಮುಗಿದ್ಮೇಲೆ ಯಾಕೆ ನೀವು ಹಳ್ಳಿಗೆ ಬಂದು ವ್ಯವಸಾಯ ಮಾಡಲ್ಲ? ಇದು ನನ್ನ ಪ್ರಶ್ನೆ. ಯಾಕೆ ನೀವು ರೈತರನ್ನ ಮಾತ್ರ ಬೆಳೀರಿ, ಇಳುವರಿ ಬರ್ತದೆ, ಅದ್ ಬೆಳೀರಿ, ಇದ್ ಬೆಳೀರಿ, ಇವೆಲ್ಲ ಯಾಕೆ ಹೇಳ್ತೀರಿ? ನೀವು ಮಾಡಿ ತೋರಿಸಿ. ಎಷ್ಟ್ ಜನ ಬಂದಿದ್ದೀರಿ ಭೂಮಿಗೆ ವಾಪಸ್ಸು? ಯಾಕೆ ಬರಕ್ಕಾಗಲ್ಲ ನೀವು? ನಿಮ್ ಮಕ್ಳು, ಹೆಂಡತಿ ಮಕ್ಳು ಯಾಕೆ ಕರ್ಕೊ ಬರಕ್ಕಾಗಲ್ಲ? 40 ಡಿಗ್ರಿ ಹೋಯ್ತದೆ ಪ್ರಕೃತಿ. ಇವತ್ತು ಈಗಾಗಲೇ 3-4 ವರ್ಷ ಆಯ್ತು 40 ಡಿಗ್ರಿ ಹೋಯ್ತು ನಿಂತ್ಕೊಳ್ಳೋದು ಬೇಸಿಗೆನಲ್ಲಿ. 40 ಡಿಗ್ರಿನಲ್ಲಿ ದುಡಿಯೋರು ಯಾರಿದ್ರು? ಆಗ್ಲೇ 2 ವರ್ಷ, ಹೋದ ವರ್ಷ 10 ವರ್ಷ ಎಲ್ಲ ಬಿಟ್ಟಿದ್ದಾವೆ ಇದು ಫ್ರೂಟ್ಸ್. ಕಟಿಂಗ್ ಮಾಡಾದ್ಮೇಲೆ ಈ ಸಾರಿ ಈಗ ಸ್ಟಾರ್ಟ್ ಆಗವೆ. ಯಾವ ತಳಿ ಇದು ಸರ್? ಇದು ಮಲೇಷಿಯಾ ಪಿಂಕ್ ಅಂತ ಬಂದ್ಬಿಟ್ಟು ಕೊಟ್ಟದ್ದು ಅವರು. ತೈವಾನ್ ಪಿಂಕ್ ಅಲ್ಲ ನಂದು. ಓಕೆ ಓಕೆ. ಇದ್ರದ್ದು ಮಾಮೂಲಿ ಇಲಾಖೆ ಕೊಟ್ಟು ಕೃಷಿ ಇಲಾಖೆ 40 ರೂಪಾಯಿ ಒಂದು ಸಸಿ ತಂದು ಇಟ್ಟಿದೆ. ಒಳ್ಳೆ ಫಲ ಬರ್ತದೆ, ಬಟ್ ಗಟ್ಟಿ ಹಣ್ಣು, ಕಾಯಿ ಮೇಲ್ಗಡೆ ಸಿಪ್ಪೆ ಗಟ್ಟಿ ಅಂತಾನೆ, ಇಲ್ಲ ಒಳಗಡೆ ಅದು ರಫ್ ಸ್ಮೂತ್ ಇಲ್ಲ, ಬಟ್ ತುಂಬಾ ಸ್ಪೀಡ್ ಐತೆ ಮಾತ್ರ. ಇವೆಲ್ಲ ಇತ್ತೀಚೆಗೆಲ್ಲ ಅಲ್ಲೂ ಗಟ್ಟಿ ಇಲ್ಲ ಅನ್ಕೊಂಡು ತಿನ್ನೋದೇ ಇಲ್ಲ ಸರಿಯಾಗಿ. ಎಲ್ಲ ತೈವಾನ್ ಸ್ಮೂತ್ ಇರೋದಕ್ಕೆ ಆ ಕಡೆ ಗಮನ ಆಗತ್ತಾರೆ. ಸ್ಟಾರ್ಟ್ ಆಗಿದೆ ಇದು, ಅಲ್ಲೇ ಫಲ ಸ್ಟಾರ್ಟ್ ಆಗದೆ ನೋಡಿ. ಅಲ್ಲ ಇದೇ ಫಸ್ಟ್ ಬ್ಯಾಚ್ ಇಲ್ಲ? ಆಗ್ಲೇ ಒಂದ್ 2 ವರ್ಷ ಫಲ ಸಿಕ್ತು ನನ್ಗೆ. 2 ವರ್ಷ ಸಿಕ್ತು. ಹಣ್ಣಾಗೋಷ್ಟಲ್ಲಿ ಅಕ್ಕಿ ಹೊಡೆದ್ಬಿಡ್ತವೆ, ನಮ್ಗೆ ಗೊತ್ತೇ ಆಗೋದು ಹಣ್ಣಾಗದೆ ಅಂತ. ಹೌದೌದು. ಅದ್ ನೋಡಿ ಕಿತ್ಕೋಬೇಕು. ಹಂಗೂ ಈ ಸಾರಿ ಇದಾಗ ಕವರ್ ಹಾಕುವಂತ ಪ್ಲಾನ್ ಮಾಡಿದೆ. ಇನ್ನು ಫ್ರೂಟ್ಸ್ ಸರಿಯಾಗಿ ಇದಾಗ್ಲಿಲ್ಲ, ಅದು ನೋಡುವ. ಫ್ರೂಟ್ಸ್ ಇದಾದ್ರೆ ಕವರ್ ಹಾಕಬೇಕು ಅಂತ ಅನ್ಕೋತಾ ಇದೀನಿ. ಟೊಮೊಟೊ ಎಲ್ಲಾ ತರನು ಮಾಡ್ಕೊಂಡಿದೀನಿ. ಸಣ್ಣ ಮೆಣಸಿ ಐತೆ, ಟೊಮೊಟೊ ಐತೆ. ಅಂದ್ರೆ ನೀವು 1 ಇಂಚು ಜಾಗನ ಕೂಡ ವೇಸ್ಟ್ ಮಾಡಬಹುದು. ಅಲ್ಲಿ ಏನಾದ್ರೆ ಈಗ ನಾವು ಏನ್ ಬಿಡ್ಬೇಕು, 1 ಇಂಚು ಜಾಗ ಕಳೆ ಬೆಳಕಲಾಕ್ ಬಿಡ್ಬೇಕಾಯ್ತದೆ ಅಷ್ಟೇ. ಕಳೆ ಯಾಕೆ ಬೆಳೆಸ್ಬೇಕು? ಬೆಳೆ ಬರ್ಲಿ ಬಿಡಿ. ಈಗ ಬೆಳೆ ಬರ್ಬೇಕಾದ್ರೆ ಯಾಕೆ ಮಾಡ್ಬಾರ್ದು ನಾವು? ಹೌದು. ಈಗ ಉಚಿತವಾಗಿ ನಾನು ಬೆಳೆ ಬರ್ತದೆ ಅಂದಾಗ ಪ್ರಯತ್ನ ಹಾಕಿ ಪಡ್ಬಾರ್ದು. ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ, ರಾಸಾಯನಿಕ ಬಳಸೋ ಅವಶ್ಯಕತೆ ಇಲ್ಲ. ಎಲ್ಲ ನೀರು ಕೊಡ್ಲೇಬೇಕು. ನೀರ್ ಜೊತೆ ಮಾಡ್ತೀನಿ ನೋಡಿ.
ಈ ಭೂಮಿ ನೋಡಿ ಹೆಂಗ್ ಬರ್ತದೆ. ಎಲ್ಲಾರ ಕೇಳಿ ಭೂಮಿನ ಅದೇ ರಾಸಾಯನಿಕ ಹಾಕು ಭೂಮಿ ಗುದ್ಲಿ ತಗೊಂಡ್ ಆಗಿದ್ರು ಬರೋದಿಲ್ಲ. ಅಂದ್ರೆ ಗಟ್ಟಿ ಈಗ ಕಾಂಕ್ರೀಟ್ ಹಾಕ್ತಂಗ ಆಗಿರುತ್ತೆ. ಹೌದು, ಹೌದು. ಮಾಡ್ತಾ 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 ನಾವು ಅದನ್ನೇ ಸಮಯ ಶ್ರಮ ಎರಡು ಹಾಕಿದ್ರೆ 10 ಎಕರೆ 20 ಎಕರೆ ಅವಶ್ಯಕತೆ ಇಲ್ಲ. ಒಂದೇ 1 ಎಕರೆ ಇದ್ರೆ ಸಾಕು, ಸ್ವರ್ಗ ಕಾಣ್ಬೋದು ಅಲ್ಲೇ. ಹೌದು. ನಾವ್ ಅಲ್ಲಿ ಫೇಲ್ ಆಯ್ತಾ ಇದೀವಿ, ಸಮಯ ಕೊಡ್ದಾನೆ ಲೇಬರ್ ಕಟ್ಕೊಂಡ್ ಮಾಡ್ತಾ ಇದೀವಿ, ಇಷ್ಟ್ರ ಮೇಲೆ ಹೋಯ್ತಾ ಇದೆ ಅಷ್ಟೇ. ನಮ್ ಜೇನು ಹಾಕಿದೀರಾ ಸರ್? ಜೇನು ಹೇಳಿದ್ನಲ್ಲ ಸರ್, ಜೇನು, ಮೀನು, ಹಸು, ಕುರಿ, ಕೋಳಿ. ರೈತನಿಗೆ ಏನ್ ಬೇಕು ಅಂದ್ರೆ ಎಲ್ಲಾ ಇರ್ಬೇಕು, ಎಲ್ಲಾ ಇದ್ರೇನೆ ಅದಾಗೋದು. ಸೋಲಾರ್ ಫಿಟ್ ಮಾಡ್ಕೊಂಡು ಆ ನೀರ್ನೇ ಹೊಡ್ಕೊಂಡು ನಾವು ಮೇಂಟೈನ್ ಮಾಡ್ತೀನಿ ಅಂದ್ರೂ ನೀವು ಬದುಕು ಕಟ್ಕೋಬಹುದು. ನನ್ಗೆ ಕರೆಂಟ್ ಇಲ್ಲ, ನೀರಿಲ್ಲ, ಅದಿಲ್ಲ, ಇದಿಲ್ಲ, ಏನು ಬೇಕಾಗಿಲ್ಲ. ಇರೋ ಕಡೆನೆ ನೀವು ಸಮೃದ್ಧ ಮಾಡ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಕೋಳಿ, ಕುರಿ ಎಲ್ಲಾನು ಕಟ್ಕೊಂಡು ಆರಾಮಾಗಿ, ಈಗ ಹೈಡ್ರೋಪಾನಿಕ್ ಸಿಸ್ಟಮ್ ಹುಲ್ ಮಾಡ್ಕೊಳ್ತೀನಿ ಅಂದ್ರೆ ಕುರಿ ಸಾಕ್ಬೋದು, ಕೋಳಿ ಇವೆಲ್ಲ ಸೊಪ್ಪು ಸಾದ ಕಿತ್ಕೊಂಡು ಕೋಳಿ ತಿನ್ಕೊ ಬದುಕ್ತವೆ. ನಿಮ್ಗೆ ಹಣ್ಣು ಸಿಕ್ತು, ನಿಮ್ಗೆ ಆದೇನು ಬಂತು, ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ಇದು. ಯಾಕೆ ಯುವಕರು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ರಿ? ಅದ್ರ ಅವಶ್ಯಕತೆ ಇದೆಯಾ? ಯಾಕೆ ಊರ್ ಖಾಲಿ ಮಾಡ್ತೀರಿ? ಊರಲ್ಲಿರೋ ವಾಸ ಮಾಡೋಕೆ ಆಗೋದಿಲ್ವ ನಿಮ್ಮಿಂದ? ನಿಮ್ ಬದುಕನ್ನು ಕಟ್ಕೊಳಕ್ ಆಗಲ್ವಾ? ಯಾಕೆ ಆಯ್ತಿಲ್ಲ? ಬನ್ನಿ, ನಾವು ಕಲ್ಸ್ಕೊಡ್ತೀವಿ ನಾವು ನಿಮ್ಗೆ. ನೀವು ಊರ್ ಬಿಟ್ಟು ಹೋಗ್ಬೇಡಿ, ವಲಸೆ ಹೋಗ್ಬೇಡಿ, ಊರಲ್ಲೇ ನಿಮ್ ಬದುಕನ್ನು ಕಟ್ಕೊಳ್ಳಿ. ರೈತನ ಮಗನಾಗ ಹುಟ್ಟಿ ಯಾಕೆ ನೀವು ಅಲ್ಲಿ ಇಲ್ಲಿ ಹೋಗಿ ಸೆಲ್ಯೂಟ್ ಹೊಡ್ಕೊಂಡು ಅವ್ರ ಮನೆ ಕಸ ಗುಡಿಸ್ಕೊಂಡು ನಿಂತ್ಕೋಬೇಕು? ನಿಮ್ಗೆ ಅವಶ್ಯಕತೆ ಇದೆಯಾ ಅಂತ ನನ್ನ ಪ್ರಶ್ನೆ ಇದೆ. ಗಿಡಗಳು ಕೂರಿಸ್ಕೊಳ್ಳಿ, ಉಚಿತ ಬರುವಂತ ಬೆಳೆಗಳು ಮಾಡ್ಕೊಳ್ಳಿ, ಈ ಪ್ರಕೃತಿಗೆ ಹೊಂದ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮಗೆ ನೀವೇ ಉದ್ಯಮಿಗಳಾಗ್ಬೋದು. ನಾವು ಅಲ್ಲೋಗಿ ಕೋಟ್ಯಾಂತರ ಬಂಡವಾಳ ಹಾಕೊಂಡು ಉದ್ಯಮಿಗಳಾಗಿ ಮಾಡೋ ಅವಶ್ಯಕತೆ ಇರೋ ಭೂಮಿನಲ್ಲೇ ಕ್ರೋಢೀಕರಿಸ್ಕೊಂಡು ಮಾಡಿದ್ರೆ ರೈತನೇ ಉದ್ಯಮಿ ಆಗ್ಬೋದು. ಈಗ ರೈತ ಉದ್ಯಮಿ ಸುಮ್ಮನೆ ಪೋಸ್ಟ್ ಕೊಟ್ಕೊಳ್ಳೋ ಉದ್ಯಮಿ ಆಗೋದಲ್ಲ, ಮಾಡಿ ತೋರಿಸ್ಬೇಕು. ಬೆಳಿಬೇಕು, ಮಾರ್ಕೆಟ್ ಮಾಡಬೇಕು, ಬೆಳಿಬೇಕು, ಮಾರ್ಕೆಟ್ ಮಾಡಬೇಕು. ಮದುವೆ ತಿಥಿ ಸೋಪನ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನೂ ಆಗೋದಿಲ್ಲ. ದುಡಿಬೇಕು, ಶ್ರಮ ಹಾಕ್ಬೇಕು. ಎಷ್ಟು ವರ್ಷದ ಗೌಡ್ರ ಇದು ಮರ? ಸರ್ 3 ವರ್ಷ. ಈಗ ಫಲ ಸ್ಟಾರ್ಟ್ ಆಗುತ್ತಲ್ಲ ಈಗ? ಹೋದ ವರ್ಷ ಎಲ್ಲ ಒಂದು ಸ್ವಲ್ಪ ಬಿಟ್ಟಿತ್ತು. ಈ ಸಲ ಬತ್ತೆ ನಿರೀಕ್ಷೆ ಮಾಡ್ಕೊಂಡಿದ್ದೀನಿ. ಯಾವ್ದು ಜಮ್ನಹಳ್ಳಿನಾ? ಸರ್ ಜಮ್ನಹಳ್ಳಿ ಒಂದು 8 ಗಿಡ ಅದು. ಇದು ಅದು ಇದು ಬೆಳೆದ್ ಬಿಟ್ರೆ ಸುತ್ತ ನೆಳ್ಳಾಗಲ್ವಾ ಇದು? ಸರ್ ಈಗ ನಾವು ಬ್ರೂಡಿಂಗ್ ಮಾಡ್ಕೋಬೇಕು. ಇದು ನನಗೆ ಗೊತ್ತಿರಂಗೆ 10x10 ನಿಲ್ಸ್ಕೋಬೇಕು ಅಂತ. ಇಷ್ಟು ಗಿಡನ ಕೂರ್ಸಕ್ ಸಾಧ್ಯನೇ ಇಲ್ಲ. ಈಗ 100 ಗಿಡ ಅದೇ ಅಂತಂದ್ರೆ ಅಲ್ಲಿ 10x10 ಅಂದ್ರೆ ಅಲ್ಲಿಗೆ 10,000 ಸ್ಕ್ವೇರ್ ಫೀಟ್ ಆಯ್ತು. ಈಗ 10 ಕುಂಟೆ ಅದೇ ಇಟ್ಕೊಳ್ಳುತ್ತೆ. ಈಗ ಇನ್ನ ಬಾಳೆ, ಪಪ್ಪಾಯಿ, ತೆಂಗು ಇವೆಲ್ಲ ಸೇರ್ಕೊಂಡು 10 ಕುಂಟೆ. ನಾವ್ ಹೇಳ್ತಿರೋದು 10x10 ನಿಲ್ಸ್ಕೋಬೇಕು ಅಂತ. ಈಗ ಹಣ್ಣು ಕಟಾವ ತಕ್ಷಣ ಬ್ರೂಡಿಂಗ್ ಮಾಡ್ಬಿಟ್ರೆ 10 10x10 ಕೂತ್ಕೋಬೇಕು ಇದು ಕೂಡ ಅಂತ. ಅದ್ರ ಮೇಲೆ ಬಿಡಕ್ ಹೋಗ್ಬಾರ್ದು. ಶ್ರೀಗಂಧ ಇದೆ ಈಗ, ಇದು ಫಸ್ಟ್ ಇದೆ ಕವರ್ ಆಗ್ಬಿಟ್ರೆ ಶ್ರೀಗಂಧನ ಉಂಬಿಡ್ತದೆ. ಇಲ್ಲ ಒಡಾಯ್ತಾವ ಸೈಡ್ ಅಲ್ ಬಾಬು. ಈಗ ಬ್ರೂಡಿಂಗ್ ಮಾಡ್ಕೊಂತೀನಿ. ಈಗ ಈ ಸಾರಿ ಕಟಾವ್ ಅದಕ್ಕೆ ಫಲ ಬರೀ ಅಂತ ಕಾಯ್ತಾವನಿ. ಫಲ ಬಂದ್ರೆ ಬ್ರೂಡಿಂಗ್ ಮಾಡ್ಕೊಂತೀನಿ. ಬ್ರೂಡಿಂಗ್ ಮಾಡ್ಕೊಂಡು ಇದು ಮಾಡ್ಕವ. ಕಿತ್ಲೆ ಇದು ಇನ್ನು ಸ್ಟಾರ್ಟ್ ಆಗಿಲ್ಲ. ನೋಡು, ಈ ವರ್ಷ ಬರ್ಬೋದು, ಇಲ್ಲ ಮುಂದಿನ ವರ್ಷ ಬರ್ಬೋದು. ಇದು ಬಟರ್ ಫ್ರೂಟ್. ಇದು ಹೈಬ್ರಿಡ್. ಅದು ಬೀಜದ ಗಿಡ, ಇದು ಕಸಿ ಗಿಡ. ಇದು ಎಷ್ಟು ವರ್ಷ ಆಯ್ತು ಇದು? ಇದು 3 ವರ್ಷ ಆಯ್ತು. ಫಲ ಸ್ಟಾರ್ಟ್ ಆಗ್ಬೇಕಲ್ಲ? ಇನ್ನೂ ಬಂದಿಲ್ಲ. ಗಿಡ ಸ್ವಲ್ಪ ಎಲ್ಲ ನೊಂದಂಗ ಆಗ್ಬಿಟ್ಟು ಅದೊಂದು ಗಿಡ, ಇದೊಂದು ಗಿಡ, ಅದೊಂದು ಗಿಡ, ಒಂದು 3 ಗಿಡ ಕುತ್ಕೊಂಡು 8 ಗಿಡದಲ್ಲಿ 2 ವರ್ಷಕ್ಕೆ ಫಲ ಬಿಡ್ತದೆ ಅಂತ ಹೇಳ್ತಾರೆ. ಇಲ್ಲ, ಅವೆಲ್ಲ ಸುಳ್ಳು. ಸುಮ್ಮನೆ ಅವ್ರ ಕಥೆಗಳು ಕಟ್ಕೊಬಿಟ್ರೆ ಅಷ್ಟೇ ಮನಾಳೋಯ್ತವೆ. ಯಾವ್ದೇ ಕಾರಣಕ್ಕೂ 2 ವರ್ಷಕ್ಕೆ 6 ತಿಂಗಳು ಫಲ ಬರ್ತದೆ, 1 ವರ್ಷಕ್ಕೆ ಫಲ ಬರ್ತದೆ ಎಲ್ಲ. ಕಡಿಮೆ ಅಂದ್ರೆ 3 ವರ್ಷ 4 ವರ್ಷ ಬೇಕೇ ಬೇಕು. ಯಾಕಂತಂದ್ರೆ ಬೀಜದ ಈಗ ನಾನು ನೋಡಿ, ಈಗ ನಿಮ್ ಕಣ್ಣೆ ಎದುರುಗಡೆ ಈಗ ಸೀಬೆ ಈಗ 4 ವರ್ಷ ಆಯ್ತು. 1 ವರ್ಷ ಮುಂಚೆ ನೆಟ್ಟಿದೆ ಸೀಬೆ ಸಪೋಟನ. ಈಗ ಫಲ ಸ್ಟಾರ್ಟ್ ಆಗವೆ. ಈಗ ಅವು ಈ ವರ್ಷ ಸ್ಟಾರ್ಟ್ ಆಗ್ಬೋದು ಅನ್ಕೊಂಡಿದ್ದೀನಿ. ಮೋಸಮಿ ಸ್ಟಾರ್ಟ್ ಆಗವೆ, ದಾಳಿಂಬೆ ಸ್ಟಾರ್ಟ್ ಆಗವೆ, ಮತ್ತೆ ಇವು ಸ್ಟಾರ್ಟ್ ಆಗವೆ. ಕಿತ್ಲೆ 1-2 ಗಿಡ ಫಲ ಬರ್ತಾವೆ ನೋಡಿ. ಇವೊಂದು ಇನ್ನು ಬರ್ಬೇಕು ಕೆಲವು. ಇವು ಬಟರ್ ಫ್ರೂಟ್ ನೋಡಿ, 3 ಗಿಡ, ಹೈಬ್ರಿಡ್ ಗಿಡ, 8 ಗಿಡ 3 ಗಿಡ ಉಳ್ಕೊಂಡವೆ. ಫಲ ಬಂದಿಲ್ಲ. ಅವು 4 ವರ್ಷ 5 ವರ್ಷ ತಗೊಂತವೆ ಅಂತ ಅನ್ಕೊಂಡಿದೀನಿ. ಡೆವಲಪ್ ಆಗ್ಬೇಕಲ್ಲ ಗಿಡ. ಈಗ ನಾವು ಭೂಮಿನಲ್ಲಿ ಏನ್ ಮಾಡ್ತೀವಿ ಅದ್ರ ಮೇಲೆ. ಈಗ ನಾವು ರಾಸಾಯನಿಕ ಫರ್ಟಿಲೈಸರ್ ಬಳಸ್ಕೊಂಡು ಮೇಂಟೈನ್ ಮಾಡ್ತೀವಿ ಅಂದ್ರೆ ಬಂದ್ಬಿಡ್ತದೆ ಬೇಗ. ನಾವು ಪ್ರಕೃತಿ ಹೊಂದ್ಕೊಂಡು ಹಂಗ್ ಬಿಟ್ಕೊಂಡಾಗ ನ್ಯಾಚುರಲ್ ಆಗಿ ಬರ್ಲಿ ನನಗೆ ಅಂದಾಗ ಲೇಟ್ ಆಗಿ ಆಯ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾನು ನ್ಯಾಚುರಲ್ ಆಗಿ ಬರ್ತೀನಿ ಅಂತಂದಾಗ ನನಗೆ ಖರ್ಚು ಕಡಿಮೆ ಆಯ್ತದೆ, ಸಮಯ ಜಾಸ್ತಿ ತಗೊಳುತ್ತೆ. ನೀವು ರಾಸಾಯನಿಕ ಫರ್ಟಿಲೈಸರ್ ಬಳಸ್ತೀನಿ ಅಂದ್ರೆ ಖರ್ಚು ಜಾಸ್ತಿ ಬೀಳುತ್ತೆ, ಬೇಗ ಡೆವಲಪ್ ಆಯ್ತದೆ. ನಾವ್ ಹೇಳ್ತಿರೋದು ನೀವು ಬೇಗ ಡೆವಲಪ್ ಆಗಿ. ಈಗ ನೋಡಿ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಬದನೆ ಗಿಡ, ನನ್ 3 ವರ್ಷದ ಬದನೆ ಗಿಡ ಅದ, ಇನ್ನೂ ಕಾಯಿ ಬಿಡ್ತಾನೆ ನನ್ ಗಿಡದಲ್ಲಿ, ತೋಟದಲ್ಲಿ. ಅದೇ ಒಬ್ಬ ನನ್ನ ಜೊತೆಲಿ ಬದನೆ ಗಿಡ ನೆಡ್ತವನು, ಈಗ 10 ಬೆಳೆ ಮಾಡೋನು. ಈಗ ಅವನು ಬೆಳೆ ಬದನೆ ಗಿಡ ಕಟಾವ್ ಮಾಡ್ಕೊಂಡೆ ಟಮಾಟ, ಸೌತೆ ಇನ್ನೊಂದು ಮಾಡಿ 10 ಬೆಳೆ ಮಾಡೋನೆ.
ನನ್ನ ಗಿಡದಲ್ಲಿ ಇನ್ನೂ ಗಿಡ ನನ್ನ ತೋಟದಲ್ಲಿ ಬದನೆಕಾಯಿ ಬಿಡ್ತಾವೆ. ಅದು ಬಟರ್ ಫ್ರೂಟ್. ಅದು ನೋಡಿ ಗುಂಪಳೆ ಬರೋದಿಲ್ಲ ನೋಡಿ ಹೆಂಗಿದಾವೆ ಗೊನೆಗಳು. ನಾನು 4 kg 3 kg ಬಂದ್ರು ಈಗ 3 ಗೊನೆ ಗಿಡದಲ್ಲಿ 9 kg ಆಯ್ತು. 10 kg ಈಗ ನಾರ್ಮಲ್ ಒಂದೇ ಬಿಟ್ರೆ ಎಷ್ಟು kg ಬಂದದ ನೋಡ್ರೆ? ಈಗ ಮತ್ತೆ ಒಂದೇ, ಈಗ ಮಾಮೂಲಿ ಅವ್ರು 10 kg 15 kg ತೆಗಿತೀನಿ ಅಂತಾರೆ. ನಾವು ನೀವು ಹೆಂಗಾರ ತಗೊಳ್ಳಿ 50 ರೂಪಾಯಿ ಮೇಲೆ ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಅಮ್ಮ 60 ರೂಪಾಯಿ ಯಾವತ್ತೋ ಒಂದಿನ, ಇಲ್ಲಾಂದ್ರೆ 30 ರೂಪಾಯಿ 40 ರೂಪಾಯಿ 20 ರೂಪಾಯಿಗೆಲ್ಲ ಓಡಾಗಿರ್ತದೆ. ನಾನ್ ಹೇಳ್ತಿರೋದು ನೀವೇ ಸ್ವತಃ ಮಾರ್ಕೆಟ್ ಮಾಡೋದು. ನಾನು 80 ರೂಪಾಯಿ 1 kg ಮಾರ್ತೀನಿ. ಅದೇ ಇದು ನಿಮ್ ಗುಂಪಾಳೆ ವರ್ಷ ಪೂರ್ತಿ ಇರ್ತದೆ ಇದು. ಅಂದ್ರೆ ವರ್ಷ ಪೂರ್ತಿ ಅದೇ ಬರ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಆಗ್ತದೆ. ಸಿಂಗಲ್ ಬಾಯ್ತು ಅಂದಾಗ ಬೆಳೆತಾನೆ. ಇಲಾಖೆ ಸಹ ಕಟ್ಕೊಂಡು ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ಅದ್ ಗಿಂಡಿ ಕೊಟ್ಕೊಂಡು ತೊಪ್ಪೆ ತೊಳ್ಳಿ ತಿಗ ತೊಳೆದು ಮಖ ತೊಳೆದು ರೆಡಿ ಮಾಡ್ತೀನಿ ಅನ್ನೋಷ್ಟರಲ್ಲಿ ನಿಮ್ಗೆ ಸಮಯ ಎಷ್ಟು ಹಿಡಿತದೆ. ಎಲ್ಲೂ ಹೋಗಂಗಿಲ್ಲ. ಮೇವ ಮತ್ತೆ ನಿಮ್ 10 ಕುಂಟೆ ಜಮೀನ್ ಇದ್ರೆ 10 ಕುಂಟೆ ಸಿಮಿ ಹುಲ್ಲು ಹಾಕೊಂಡು ಹಸುನ ಸಂಪಾದನೆ ಮಾಡುವಂಥದ್ದು ನಿಮ್ ಬಾಳೆ ಗಿಡದಲ್ಲಿ ಮಾಡ್ಬೋದು. ನೋಡಿ ನಾನು ಎಲ್ಲಾ ತರ ಹಣ್ಣು ಫ್ರೂಟ್ಸ್ ಎಲ್ಲ ಹಾಕೊಂಡಿದೀನಿ ಅಂದ್ರೆ ನೀವು ಇಷ್ಟರಲ್ಲೇ ನಿಮ್ ಇಲಾಖೆ ಸಂಪಾದನೆ ಏನ್ ಬರ್ತದೆ ಅದು ಬರುತ್ತೆ. ಹೌದು. ಇಲಾಖೆ ಮಾತ್ರ 1 ಲಕ್ಷ ಹಾಕೊಂಡು ಮೇಂಟೈನ್ ಮಾಡ್ತೀರಿ ನೀವು. ಅದೇ 1 ಲಕ್ಷ ರೂಪಾಯಿಂದ ನಿಮ್ ಭೂಮಿಗೆ ಇನ್ವೆಸ್ಟ್ ಮಾಡಿದ್ರೆ ಇಲಾಖೆ ಕಾಯ್ಗೆ ಕೂತ್ಕೋಬೇಕು, ತೊಪ್ಪೆ ಕದ ತಳ್ಳಬೇಕು, ಬೆಳಿಗ್ಗೆ ಸಾಯಂಕಾಲ ಅದು ಏನ್ ಚಾಕ್ರಿ ಮಾಡ್ಬೇಕು. ಇದು ಚಾಕ್ರಿ ಮಾಡೋ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ಬಂದಾಗ ನಿಮ್ ಮನ್ಸಿಗೂ ಸಂತೋಷ ಆಯ್ತದೆ, ನಿಮ್ ಗಂಡು ಸಿಗುತ್ತೆ, ನಿಮ್ಮ ಜೀವನ ನಡೀತದೆ, ನಿಮ್ ಸಂಸಾರನು ಉಳ್ಕೊಳತ್ತೆ ಅಂತ. ಸರಿ, ಇದು ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಕುರಿ, ಕೋಳಿ, ಫಿಶ್ ಅಂತಾನೆ 3 ಒಂದೇ ಕಡೆನೆ ಬರ್ಬೇಕು. ಈಗ ನಾನು ಹೇಳ್ತಾ ಇರೋದು ಕಡಿಮೆ ಜಾಗದಲ್ಲಿ ಹೆಂಗ್ ಮೇಂಟೈನ್ ಮಾಡೋಕ್ಕಾಗೋದು ಅನ್ನೋದು. ನೋಡಿ, ಇದು ಪಿಕ್ಚರ್ ಇದೆ ಅಷ್ಟೇ. ಕುರಿ 10x10 ಐತೆ. ಕುರಿ ಸಾಕ್ಬೋದು, 10 ಕುರಿನ, ಒಂದು 50 ಕೋಳಿ ಸಾಕ್ಬೋದು, ಕೆಳಗಡೆ ಫಿಶ್ ಹಾಕ್ಬೋದು. ಈ ನೀರ್ನ ನಾವು ಜಮೀನು ಹೊಡ್ಕೊಳ್ಳೋದು. ತೋಟ ಸಮೃದ್ಧ ಆಯ್ತು. ನಾವ್ ಹೇಳ್ತಾ ಇರೋದು ಇರೋ ಸಂಪನ್ಮೂಲನ ಕ್ರೋಢೀಕರಿಸ್ಕೊಂಡು ಮಾಡಿದಾಗ ನಿಮ್ಗೆ 1 ರೂಪಾಯಿ ಖರ್ಚು ಬರೋದಿಲ್ಲ. ನ್ಯಾಚುರಲ್ ಆಗಿ ಏನು ನಾವು ಕೊಡ್ಬೇಕೋ ಪ್ರಕೃತಿಗೆ ಅದನ್ನ ಕೊಟ್ಟಾಗ ಭೂಮಿ ಫಲವತ್ತಾಗುತ್ತೆ. ಫಲವತ್ತಾಯ್ತು ಅಂದ್ರೆ ನಮ್ಮ ಭೂಮಿ ಬೆಳೆ ಉಚಿತ ಬರುತ್ತೆ. ನಾನು ಉಚಿತವಾಗಿ ಬರುವಂತ ಒಂದು ಕಾರ್ಯಕ್ರಮ ಮಾಡ್ಕೊ ಅಂತ ಏನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು ಅವೆಲ್ಲ ಪ್ಲಾನ್ ಮಾಡ್ಕೊಂಡೆ ಮಾಡೋದು. ಕಡಿಮೆ ಖರ್ಚಲ್ಲ. ಈಗ ನೋಡಿ, ಎಲ್ಲ ಬೊಂಬು ಸಣ್ಣ ಪುಟ್ಟ ಮೇಂಟೈನ್ ಮಾಡ್ಕೊಂಡೆ ಮಾಡಿರೋದು. ಇಲ್ಲಿ ಯಾವುದೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ. ನನಗೆ ಇಲ್ಲಿ ಒಟ್ಟಾರೆ ಟೋಟಲಿ ಖರ್ಚಾಗಿರೋದು 2.5 ಲಕ್ಷ ರೂಪಾಯಿ ಖರ್ಚಾಗದೆ. ಇದಕ್ಕೆ ಸುತ್ತ ಬೇಲಿ ಹಾಕ್ಸಿ ಎಲ್ಲ ಫುಲ್ ಈ ಫಿಟ್ಟಿಂಗ್ಗೆ ಪೂರ್ತಿ ತೋಟ ಗಿಟ್ಟದೆಲ್ಲ 2.5 ಲಕ್ಷ ಖರ್ಚಾಗದೆ. 2.5 ಲಕ್ಷ. ಈಗ 10 ಅಡಿ ಜಾಗದಲ್ಲಿ 10 ಕುರಿ, ಮಾಮೂಲಿ ಒಂದು 50 ಕೋಳಿ, ಫಿಶ್ ಒಂದು 100 ಫಿಶ್ ಹಾಕಬಹುದು. ಎಷ್ಟು ಸಂಪಾದನೆ ಮಾಡ್ಬೋದು ಸರ್? ಈಗ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗ ನಂಗೆ ಸಂಪಾದನೆ ಅನ್ನೋದಕ್ಕಿಂತ ನನ್ಗೆ ಆಹಾರ ಬೇಕು. ಈಗ ಗಲಾಟೆ, ಪ್ರತಿಭಟನೆ, ಹೋರಾಟ, ಇನ್ನೊಂದು ಮತ್ತೊಂದು ಮಗದೊಂದು ಏನೆಲ್ಲ ಅವಾಂತರಗಳಾಯ್ತದೆ. ನಾವ್ ಹೇಳ್ತಾ ಇರೋದು ಡೋರ್ ಹಾಕ್ಬಿಟ್ಟು ಒಳಗ್ ಕುತ್ಕೊಂಡು ನೀವು ಜೀವನ ಮಾಡ್ಬೋದು. ಯಾವ ಇದು ಇಲ್ದಾನೆ ಪ್ರಪಂಚದ ನಿಮ್ಗೆ ಇದೇ ಬೇಡ, ನನ್ಗೇನ್ ಬೇರೆ ಕಟ್ಕೊಂಡು ನನಗೇನಾಗಬೇಕಾಗಿತ್ತು. ನಿಮ್ಗೆಲ್ಲಾ ಆಹಾರನು ಇಲ್ಲಿ ಸಿಗುತ್ತೆ ಅಂದಾಗ ನೀವು ಸಮೃದ್ಧವಾಗಿರಿ. ಸಂಪಾದನೆಗಿಂತ ನಿಮ್ ಸಮೃದ್ಧತೆ ತಾನೇ ಬೇಕಾಗಿರೋದು. ಯಾರಿಗೆ ಇವತ್ತು ಹಣ ಯಾರ ಹತ್ರ ಇಲ್ಲ? ಎಲ್ಲಾರ ಹತ್ರ ಹಣ ಐತೆ. ಎಲ್ಲಾರ ಹತ್ರನು ಏನ್ ಬೇಕೆಲ್ಲ ಸಿಗ್ತದೆ. ಒಳ್ಳೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ. ಮಾಡ್ಕೊತೀನಿ. ಈಗ 10 ಕುರಿ ಸಾಕ್ತೀನಿ, ನಾನು ಮೇಂಟೈನ್ ಮಾಡ್ತೀನಿ ಅಂದ್ರೆ 10 ಕುರಿ ಬೇಡ ನಿಮ್ಗೆ ಒಂದ್ 3 ಸಾವಿರ ಸಿಗ್ತದೆ, 30,000 ರೂಪಾಯಿ ದುಡ್ಡು ಆಗೋಯ್ತದೆ. ಒಂದ್ ಕುರಿ 3,000 ರೂಪಾಯಿ ದುಡ್ಡು ಸಿಗ್ತದೆ ಒಂದ್ ವರ್ಷಕ್ಕೆ ಅಂದ್ರೂ 30,000 ದುಡ್ಡು ಆಗೋಯ್ತದೆ. ಪ್ರಯತ್ನನೇ ಆಗ್ತಾನೆ. ಹೆಂಗಾಗತ್ತೆ ಅಂತ ಕೇಳಿದ್ರಲ್ಲ, ಆಗುತ್ತೆ. ನೀವು ಪ್ರಯತ್ನನೇ ಹಾಕ್ಲಿಲ್ಲ ಅಂದಾಗ ಯಾಕೆ ಆಗೋದಿಲ್ಲ? ಬೆಳಿಗ್ಗೆ ಎದ್ದು ತೋಟಕ್ಕೆ ಬಿಟ್ಬಿಟ್ಟು ಚಂದ್ರೊಳಗೆ ಕೂಡಾಕ ಮೇಂಟೈನ್ ಮಾಡ್ತೀನಿ ಅಂದ್ರೆ ಕೋಳಿನೂ ಅಷ್ಟೇ. ಒಳಗೆ ತೋಟಕ್ಕೆ ಬಿಟ್ಕೊಳ್ಳೋದು, ಸಂಜೆಯಿಂದ ಕೂಡಾಕೊಳ್ಳೋದು. ಅದಕ್ಕೂ 1 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ಸಮಯ ಕೊಡ್ಬೇಕು, ಶ್ರಮ ಹಾಕ್ಬೇಕು. ನಮ್ಮಲ್ಲಿ ಅದಿಲ್ಲ ಅಂದಾಗ ಅದಾಗೋದಿಲ್ಲ ಯಾವ್ದು. ನಾವ್ 2 ಮಾಡಿ ಹಸು ಕಟ್ಕೊಳ್ಳಕ್ಕೂ ಜಾಗ ಮಾಡ್ಕೊಂಡಿದ್ದೀನಿ, ಮಲ್ಕೊಳಕ್ ಜಾಗ ಮಾಡ್ಕೊಂಡಿದ್ದೀನಿ. ಏನ್ ಎಲ್ಲಾ ವ್ಯವಸ್ಥೆ ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಯಾಕೆ ಆಗ್ಬಾರ್ದು?